ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಕೇಳಬೇಕಾ? ನಶೆಯಲ್ಲಿ ತೇಲಾಟ, ಹೆಸರು ಹೇಳಲ್ಲ, ಅಡ್ರೆಸ್ ಅಂತೂ ಗೊತ್ತೇ ಇಲ್ಲ. ಮದ್ಯದ ಅಮಲಲ್ಲಿ ಓಲಾಡಿದಂತ ಯುವಕ ಯುವತಿ, ಎಣ್ಣೆ ಮತ್ತಲ್ಲಿ ಅನೇಕ ಯುವಕ ಯುವತಿಯರು ನಿನ್ನೆ ತೇಲಾಡ್ಬಿಟ್ಟಿದ್ರು. ಹಾಗಾಗಿನೇ ಅನೇಕ ಒಂದು 15-20 ಕಡೆ ರೆಸ್ಟಿಂಗ್ ಪ್ಲೇಸಸ್ ಕೂಡ ಮಾಡಿದ್ರು. ಕೆಲವರು ತುಂಬಾ ಕುಡಿದಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಮನೆಗೆ ಬಿಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಯುವತಿಯರನ್ನ ರಕ್ಷಿಸಿದ್ದಾರೆ ಪೊಲೀಸರು. ಹೀಗಾಗಿನೇ ಮಹಿಳಾ ಹಾಗೂ ಮಕ್ಕಳ ಸುರಕ್ಷತೆಗೆ ಅಂತ ಆದ್ಯತೆಯನ್ನು ಕೊಡಲಾಗಿತ್ತು. ಹಾಗಾಗಿ ಖಾಕಿ ಪಡೆಯ ಪ್ಲಾನಿಂಗ್ಸ್ ಎಲ್ಲವೂ ಕೂಡ, ಭದ್ರತೆ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ. ನೋಡಿ, ಕುಡ್ಕೊಂಡು ಯಾವ ರೀತಿಯಾಗಿ ತೇಲಾಡ್ತಿದ್ದಾರೆ ಗಮನಿಸ್ತಾ ಇದ್ದೀರಿ. ಹೊಸ ವರ್ಷ ಆಚರಣೆ ಅದ್ದೂರಿಯಾಗಿ ವೆಲ್ಕಮ್ ಅನ್ನ ಮಾಡ್ಕೊಂಡ್ರು. ಅದೇ ರೀತಿಯಲ್ಲಿ ಕೂಡ ಬ್ರಿಗೇಡ್ ರೋಡ್ ಆಗಿರ್ಬೋದು, MG ರೋಡ್, ಇಂದಿರಾನಗರ, ಕೋರಮಂಗಲ, ಯಾವಾಗಲೂ ಕೂಡ ಹೊಸ ವರ್ಷ ಅಂತಂದ್ರೆ ಬ್ರಿಗೇಡ್ ರೋಡ್, MG ರೋಡ್ ಅಲ್ಲಿ ಸಾಕಷ್ಟು ಜನ, ಲಕ್ಷಾಂತರ ಜನ ಸೇರ್ತಾ ಇದ್ರು. ಆದ್ರೆ ಇದು ಮೊದಲನೇ ಬಾರಿಗೆ ಬ್ರಿಗೇಡ್ ರೋಡ್ ಮತ್ತೆ MG ರೋಡ್ ನಲ್ಲಿ ಎಷ್ಟು ಜನ ಸೇರಿದ್ರು ಅಷ್ಟೇ ಸಂಖ್ಯೆಯಲ್ಲಿ ಕೂಡ ಕೋರಮಂಗಲದಲ್ಲೂ ಕೂಡ ಸೇರಿದ್ರು. 1 ಗಂಟೆಯವರು ಕೂಡ ಅವಕಾಶ ಕೊಟ್ಟಿದ್ರು ಕೂಡ ಇನ್ನೂ ಕೂಡ ಕಡಿಮೆ ಆಗಿರಲಿಲ್ಲ. ಏನಂತಾರೆ, ಎಷ್ಟರ ಮಟ್ಟಿಗೆ ಜನಸಂಖ್ಯೆ ಬಂದಿದ್ರು ಅಂತಂದ್ರೆ ಸಾಕಷ್ಟು ಜನ, ಅಪಾರ ಸಂಖ್ಯೆಯಲ್ಲಿ ಬಂದಿದ್ರು. ಆದ್ರೂ ಕೂಡ ಪೊಲೀಸ್ ಇಲಾಖೆ ಸುಸಜ್ಜಿತ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಯಾರು ಮದ್ಯಪಾನವನ್ನ ಅತಿ ಹೆಚ್ಚಾಗಿ ಮಾಡಿ ಪ್ರಜ್ಞಾಹೀನರಾಗಿದ್ರು ಅವರೆಲ್ಲರೂ ಕೂಡ ತಾತ್ಕಾಲಿಕ ಶೆಲ್ಟರ್ಗಳನ್ನ ನಿರ್ಮಾಣ ಮಾಡಿದ್ರು. ಅದೇ ರೀತಿ ಕೂಡ ವಾಲಂಟಿಯರ್ಸ್ ಅನ್ನ ಇನ್ವಾಲ್ವ್ ಮಾಡಿಕೊಂಡು ಆಟೋಗಳ ಮುಖಾಂತರ ಯಾರೆಲ್ಲ ಅಸ್ವಸ್ಥರಾಗಿ ಪ್ರಜ್ಞಾಹೀನರಾಗಿದ್ರು ಅವರನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರು. ಇನ್ನೂ ಒಂದಷ್ಟು ಜನ ಮನೆಗೆ ಹೋಗೋದಂತ ಪರಿಸ್ಥಿತಿಯಲ್ಲಿ ಕೂಡ ಒಂದಷ್ಟು ಜನ ಇದ್ರು. ಅವರನ್ನ ತಾತ್ಕಾಲಿಕ ಶೆಲ್ಟರ್ ನಲ್ಲಿ ಅಲ್ಲೇ ಮಲಗುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಮತ್ತೊಂದಷ್ಟು ಜನ ವಾಂತಿಯನ್ನ ಮಾಡಿಕೊಂಡು, ಕೆಲವೊಂದಷ್ಟು ಜನ ಅಸ್ವಸ್ಥಗೊಂಡಂತವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಪ್ರತಿಯೊಂದು ಹೊಸ ವರ್ಷದ ಏನು ಆಚರಣೆಯನ್ನ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲ ಕಡೆ CC ಕ್ಯಾಮೆರಾಗಳನ್ನ ಅಳವಡಿಸಿ, ಪೊಲೀಸ್ ಬ್ಯಾರಿಕೇಡ್ಗಳನ್ನ ಹಾಕಿ, ಪ್ರತಿಯೊಂದು ಪಬ್ಬು, ಬಾರು, ಡಿಸ್ಕೋ, ಲೈವ್ ಏನಿದ್ದು ಅವೆಲ್ಲ ಕಡೆನೂ ಕೂಡ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತೆ ಒಂದು ಡಿಸ್ಪ್ಲೇಗಳನ್ನು ಕೂಡ ಅಳವಡಿಸಿದ್ರು. ಅದ್ರ ಜೊತೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಕೂಡ ಚೆಕ್ ಮಾಡಿದ್ರು. ಬ್ಯಾರಿಕೇಡ್ಗಳನ್ನ ಹಾಕಿದ್ರು, ಮೆಟಲ್ ಡಿಟೆಕ್ಟರ್ಗಳನ್ನ ಹಾಕಿದ್ರು. ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ರು ಕೂಡ ಜನಸಂಖ್ಯೆಯನ್ನ ಇನ್ನೂ ಕೂಡ ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಹೀಗಾಗಿ ಏನು ಸಾಕಷ್ಟು ಜನ ಅಸ್ವಸ್ಥರಾಗಿ, ಅದರಲ್ಲೂ ಬಹುತೇಕವಾಗಿ ಯುವತಿಯರು ಪಾನ ಮತ್ತ ಜಾಸ್ತಿಯಾಗಿ ಅವ್ರ ಪ್ರಜ್ಞಾಹೀನ ತಪ್ಪಿ ಮನೆ ಅಡ್ರೆಸ್ ಕೂಡ ಗೊತ್ತಿಲ್ಲದಷ್ಟು ಮಟ್ಟಿಗೆ ಕೆಲವೊಂದಷ್ಟು ಜನ ಒಂದಷ್ಟು ಮದ್ಯವ್ಯಸನೆಯನ್ನ ಮಾಡಿ ಅಸ್ವಸ್ಥಗೊಂಡಿದ್ರು. ಅವರನ್ನು ಕೂಡ ಸುರಕ್ಷಿತವಾಗಿ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ರು. ಒಂದಷ್ಟು ಜನ ಪೊಲೀಸರ ಮೇಲೆ ಕಿರಿಕನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತೆ ಟ್ರಾಫಿಕ್ ಅವರು ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿ ಏನ್ ಟ್ರಾಫಿಕ್ ಆಗದಂತೆ ಎಲ್ಲ ಕಡೆನೂ ಕೂಡ ಮಾಡಲಾಯಿತು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿ ಇದೆ, ಅದೇ ರೀತಿಯಲ್ಲೂ ಕೂಡ ಇಲ್ಲಿ ಎಷ್ಟು ಡ್ರೋನ್ಗಳನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ, ಪೊಲೀಸ್ ವ್ಯವಸ್ಥೆ ಎಷ್ಟಿದೆ, ಆಂಬುಲೆನ್ಸ್ ವ್ಯವಸ್ಥೆ ಎಷ್ಟಿದೆ, ಶೆಲ್ಟರ್ಗಳು ಎಷ್ಟಿದೆ, ವಾಲಂಟಿಯರ್ಸ್ ಎಷ್ಟು ಜನ ಇದ್ದಾರೆ, ಮತ್ತೆ ಅದೇ ರೀತಿ ಡ್ರೋನ್ ಕ್ಯಾಮ್ರಾಗಳು ಎಷ್ಟಿದೆ, ಎಲ್ಲವನ್ನು ಕೂಡ QR ಕೋಡ್ ಮುಖಾಂತರ ಎಲ್ಲವೂ ಕೂಡ ನೋಡ್ಬೋದಾಯಿತು. ಹೀಗಾಗಿ 2026ರ ಹೊಸ ವರ್ಷ ಅದ್ದೂರಿಯಾಗಿ ಆಗಿತ್ತು. ಆದ್ರೆ ಒಂದಷ್ಟು ಅವಾಂತರಗಳಾಗಿದ್ರು ಕೂಡ ಯಶಸ್ವಿಯಾಗಿ ಪೊಲೀಸರು ಒಂದು ಹೊಸ ವರ್ಷವನ್ನ ಬರಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಕ್ಯಾಮ್ರಾಮನ್ ಜಯರಾಮ್ ಜೊತೆ ಮಲನಳ್ಳಿ ಶ್ರೀಧರ್, ಪವರ್ TV, ಬೆಂಗಳೂರು.